ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ನಾನು ಇವತ್ತೇನಾದರೂ ಇಷ್ಟೊಂದು ಯಶಸ್ಸು ಮಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಕಾರಣ ಆಗಿರ್ತಕ್ಕಂಥ ಹಾಲು ಉತ್ಪಾದಕ ದೇವರುಗಳು ಅವರು. ನಾನು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ, ಹಾಲು ಉತ್ಪಾದಕ ತಂದೆ ತಾಯಂದಿರು ನನಗೆ ಅವರ ಸಾಷ್ಟಾಂಗ ನಮಸ್ಕಾರವನ್ನು ಕೂಡ ಅರ್ಪಿಸ್ತೇನೆ ನಾನು ಅವ್ರಿಗೆ. ಯಾಕೆ ಅಂತಂದರೆ ನಾನು ಯಾರನ್ನು ನಂಬಿ ಕೆಲಸ ಮಾಡ್ತಾಯಿಲ್ಲ. ನಾನು ನಂಬಿರ್ತಕ್ಕಂಥದ್ದು ರೈತರನ್ನು, ನಾನು ನಂಬಿರ್ತಕ್ಕಂಥದ್ದು ಹಾಲು ಉತ್ಪಾದಕರನ್ನು. ಅವರ ಆಶೀರ್ವಾದ ಇಡೋವರೆಗೂ ಕೂಡ ನನಗೆ ಬಡ ರೈತರಿಗೆ, ಬಡ ಹಾಲು ಉತ್ಪಾದಕರಿಗೆ ಕೆಲಸ ಮಾಡೋದನ್ನು, ಇಂಪ್ಲಿಮೆಂಟೇಷನ್ ಮಾಡೋದನ್ನು ಯಾವುದೇ ಶಕ್ತಿ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಹೊರಟಿರ್ತಕ್ಕಂಥದ್ದು ಬಡವರ ಪರವಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು, ಬಡವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದಂಥದ್ದನ್ನ ಸಿಗ್ಲಿಕ್ಕೆ ಹೋರಾಟ ಮಾಡ್ತಾಯಿದ್ದೀನಿ. ನಾನು ಕಡಿಮೆ ಅವಧಿಯಲ್ಲಿ 902 ಜನರಿಗೆ, ಅದಕ್ಕಿಂತ ಹೆಚ್ಚು ಜನರಿಗೆ ಸುಮಾರು 4,86,00,000 ರೂಪಾಯಿಗಳಷ್ಟು ನೇರವಾಗಿ ಅವರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸುಮಾರು 18 ಹೊಸ ಸೊಸೈಟಿಗಳನ್ನು ಕಟ್ಟಿಸ್ತಕ್ಕಂಥದ್ದು ಕೆಲಸ ಕೂಡ ಮಾಡಿದ್ದೀನಿ. ನೀವೆಲ್ಲ ನೋಡ್ಬೋದು, ಕೆಲಸ ಕೂಡ ಇನ್ನೂ ಅನೇಕ ಸೊಸೈಟಿಗಳು ಕೆಲಸ ಕೂಡ ಮಾಡ್ತಾಯಿದ್ದೀನಿ. 40 ಸೊಸೈಟಿಗಳಿಗೆ ಹೊಸದಾಗಿ ಬಣ್ಣ ಬಳಸ್ತಕ್ಕಂಥದ್ದು, ನಮ್ಮ ನಂದಿನಿ ಲೋಗೋ ಹಾಕ್ಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಯಾವುದೇ ರೈತ ಏನನ್ನು ಹೇಳಿದ್ರು ಕೂಡ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೇ ಇಲ್ಲ. ಕಾಲಾವಧಿ ಸ್ವಲ್ಪ ಡಿಲೇ ಆಗಿರ್ಬೋದು ಅಷ್ಟೇ ಕೆಲಸ ಮಾಡಲಿಕ್ಕೆ, ಆದರೆ ಪ್ರಾಮಾಣಿಕವಾಗಿ ನಾನು ಅವರಿಗೆ ಸ್ಪಂದಿಸ್ತಾ, ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ. ಮತ್ತು ನನ್ನ ಅದೃಷ್ಟ ಏನಂತಂದರೆ, ನಾನು ಅಲ್ಲಿರ್ತಕ್ಕಂಥ ಭಾಳ ಕಿರಿಯ ನಿರ್ದೇಶಕ, ನಾನು ಅಲ್ಲಿ ಬೆಂಗಳೂರು ಡೈರಿಯಲ್ಲಿ ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ತಮ್ಮನ ಥರ ನೋಡ್ಕೊಳ್ತಾರೆ ಅವರು. ನಾನು ಯಾರ್ದು ಏನೇ ಇದ್ರೂ ಕೂಡ ನಾನು ಹೇಳಿದಾಗ, ರಿಕ್ವೆಸ್ಟ್ ಮಾಡಿದಾಗ, ನನ್ನ ಕಾನ್ಸ್ಟಿಟ್ಯೂನ್ಸಿಯ ರೈತರಿಗೆ ಹಿಂಗೆ ಆಗಿದೆ, ದಯವಿಟ್ಟು ಇದನ್ನು ಪ್ರಯಾರಿಟಿ ಒಳಗಡೆ ಮಾಡಿಕೊಡಿ ಅಂತ ಕೇಳಿದ್ರೆ ಯಾರೂ ಕೂಡ ಇಲ್ಲ ಅನ್ನೋದಿಲ್ಲ. ಯಾರೇನಾದರೂ ಹಂಗೆ ಅಂದರೆ ಅಧ್ಯಕ್ಷರು ಬಿಡಪ್ಪ, ಅವ್ನು ಚಿಕ್ಕೋನವನು, ಅವ್ನ ಕೆಲಸ ಏನಿದೆ ಮಾಡಿಕೊಡ್ರಿ, ಆಯಿತು ಬಿಡು, ಆಯ್ತು ಮಾಡೋಣ ಅಂತೇಳಿ ಹೇಳ್ತಕ್ಕಂಥ ಅಷ್ಟು ಸಪೋರ್ಟಿವ್ ಆಗಿ ಇವತ್ತು ನನ್ನ ಜೊತೆ ನಿರ್ದೇಶಕರು ನಿಂತಿದ್ದಾರೆ. ಯಾವ ಜನ್ಮದ ಋಣನ ಗೊತ್ತಿಲ್ಲ ನನಗೆ. ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ನನ್ನ ಸಹಾಯಕ ನಿಂತು ನನ್ನ ಎಲ್ಲ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ನಾನು ಮತ್ತೊಮ್ಮೆ ರೈತರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಾನು 5 ವರ್ಷ ಕೂಡ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಸ್ಪಂದಿಸ್ತೀನಿ, ನಿಮ್ಮ ಜೊತೆ ನಾನು ಇರ್ತೀನಿ. ನೀವು ಯಾರು ಕೂಡ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ. ನಿಮಗೆ ಮುಂದಿನ ಬಾರಿ ಇನ್ನೊಂದು ನೆಕ್ಸ್ಟ್ 10 ಡೇಸಲ್ಲಿ ಸುಮಾರು 150 ಜನರ ರೈತರಿಗೆ 15 ಲಕ್ಷ ರೂಪಾಯಿ ಸಾಲ ಮೇಳವನ್ನು ಮಾಡಿ, ಯಾವುದೇ ಬ್ಯಾಂಕಿಗೆ ಹೋಗಬಾರ್ದು ರೈತ ಅಂತೇಳಿ ಇಲ್ಲೇ ಸಾಲ ಮೇಳವನ್ನು ಮಾಡಿ, ಇಲ್ಲೇ ಲೀಗಲ್ ಒಪಿನಿಯನನ್ನು ರೆಡಿ ಮಾಡಿ, ಇಲ್ಲೇ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ, ಇಲ್ಲೇ BDCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರನ್ನು ಇಲ್ಲೇ ಕರೆದು, ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ನಿರ್ದೇಶಕರನ್ನು ಕೂಡ ಕರೆದು 15 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಸಬ್ಸಿಡಿ ಲೋನ್, ಅಂದರೆ ವರ್ಷಕ್ಕೆ 3% ಇಂಟ್ರೆಸ್ಟು ಕೊಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಾವು ರೈತರ ದಾಖಲೆಗಳನ್ನೆಲ್ಲ ತೆಗಿತಕ್ಕಂಥದ್ದೆಲ್ಲ ಮಾಡ್ತಾಯಿದ್ದೀವಿ. ಹಂಗಾಗಿ ಇನ್ನೂ 10 ಹಲವು ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಅಧ್ಯಕ್ಷರ ಗುರಿ ಇದೆ. ನಾವು ಕೂಡ ಹೊಸ ಯೋಜನೆಗಳನ್ನ ರೂಪಿಸ್ತೀವಿ. ನಿಮ್ಮ ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರ ಆರ್ಥಿಕವಾಗಿ ಸುಧಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಜೊತೆ ನಾವಿದ್ದೀವಿ, ನೀವು ಯಾರು ಆತಂಕಕ್ಕೆ ಒಳಗಾಗಬೇಡಿ, ನಿಮ್ದು ಏನೇ ಕಷ್ಟ ಸುಖ ಇದ್ರೂ ಕೂಡ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಯಾರ್ಯಾರು ನಾಳೆ ಹೋಗ್ತಾನೆ, ನಾಡ್ದು ಹೋಗ್ತಾನೆ, ಆಚೆ ನಾಡು ಇರ್ತಾನೋ ಇರೋಲ್ಲೋ, ನಾನು ಹೇಳ್ತಕ್ಕಂಥದ್ದು, ಸ್ವಾಮಿ, ಜನಪ್ರತಿನಿಧಿಗಳಂದಮೇಲೆ ಇವತ್ತಿರ್ತಾರೆ ನಾಳೆ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇದ್ದಂಥ ಕಾಲಾವಧಿಯಲ್ಲಿ ಏನು ಮಾಡಿದ್ರು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ನಾನು ಮಾತಾಡಬಾರ್ದು, ನನ್ನ ಕೆಲಸ ಮಾತಾಡಬೇಕು. ಜನಪ್ರತಿನಿಧಿಗಳು ಯಾರೂ ಶಾಶ್ವತ ಅಲ್ಲ. ಇಲ್ಲಿ ಎಂತೆಂಥವರೋ ಸೋತೋಗಿದ್ದಾರೆ, ಎಂತೆಂಥವರೋ ಹೋಗಿದ್ದಾರೆ. ನೀವು ಮೊನ್ನೆ ನೋಡಿದ್ರಾ ಉಡುಪಿಯಲ್ಲಿ ಹಾಲಿ ಶಾಸಕರು ಬದಲಾಗೋಗ್ಬಿಟ್ರಪ್ಪ ಒಂದು ಕೋರ್ಟ್ ಆರ್ಡರ್ ಮೇಲೆ. ಎಂತೆಂಥವರೋ ಬದಲಾಗ್ತಾರೆ. ನಾನು ಶಾಶ್ವತ ಅಲ್ಲ, ಹಾಗೆ ನನಗೆ ಹೇಳ್ತಕ್ಕಂಥವ್ರು ಶಾಶ್ವತ ಅಲ್ಲ. ಜನ ತೀರ್ಮಾನ ಮಾಡಿದ್ರೆ ಯಾರ್ಯಾರು ಶಾಶ್ವತ, ಯಾರ್ಯಾರು ಇರ್ತಾರೆ. ಹಾಗಾಗಿ ಒಬ್ಬರಿಗೆ ಮನಸ್ಸಿಗೆ ನೋವಾಗೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನನಗಿಷ್ಟ ಇಲ್ಲ. ಬಟ್ ಅವ್ರ ಯೋಚನೆಗಳು, ಅವ್ರ ಯೋಚನೆ ಲಹರಿಗಳು ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಅನೇಕ ಜನ ಅಂದ್ಕೊಂಡಿದ್ರು ಇದೇನು ಅರೆಸ್ಟ್ ಆಗೋದ್ರಂತೆ ಮಧ್ಯರಾತ್ರಿಯಲ್ಲಿ, ಅದೆಲ್ಲ ಹಾಕ್ಕೊಂಡ್ರು. ನನ್ನ ಪೊಲೀಸ್ ನೋಟಿಸೇ ಕೊಟ್ಟಿರಲಿಲ್ಲ, ಆಗಲೇ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟ್ಟರಲ್ಲಿ ಹಾಕ್ಕೊಂಡ್ರು. ಬಹುಶಃ ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ.
ಯಾರೋ ನನಗೆ ಗೊತ್ತಿಲ್ಲಮ್ಮ, ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಹಾಕ್ಕೊಂಡಿದ್ರು ಅಂತ ಹೇಳಿದ್ರು ನನಗೆ. ಹಾಕ್ಕೊಂಡಿದ್ದವ್ರಿಗೆ ಅರ್ಥ ಆಗಿರುತ್ತೆ.